ಕೆಲವರನ್ನ ನೋಡಿದ್ದೀರಾ, ಲೈಫ್ನಲ್ಲಿ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬಂದರೂ ಸುತ್ತಮುತ್ತ ಎಷ್ಟೇ ಗೊಂದಲ ಇದ್ರೂ ಅವರು ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಡದೆ ಕೂಲ್ ಆಗಿರ್ತಾರೆ. ನೋ ಡ್ರಾಮಾ, ನೋ ಓವರ್ ಥಿಂಕಿಂಗ್. ಬದುಕು ಹೊತ್ತಿ ಉರಿಯುತ್ತಿದ್ರು ಅವರಲ್ಲಿ ಒಂದು ರೀತಿಯ ಶಾಂತಿ ಇರುತ್ತೆ. ಇದು ಯಾವುದೋ ಮ್ಯಾಜಿಕ್ ಅಲ್ಲ ಫ್ರೆಂಡ್ಸ್, ಇದು ಒಂದು ಮೆಂಟಲ್ ಫ್ರೇಮ್ವರ್ಕ್. ಅಂದರೆ ಲೈಫ್ನಲ್ಲಿ ನಡೆಯೋ ಘಟನೆಗಳಿಗೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದನ್ನು ಬದಲಿಸೋ ಒಂದು ಕಲೆ. ಬೇರೆಯವ್ರ ಮಾತು ಕೇಳಿ ನಿಮಗೆ ಬೇಗ ಕೋಪ ಬರುತ್ತಾ, ಅಥವಾ ಸಣ್ಣ ವಿಷಯಕ್ಕೂ ಓವರ್ ಆಗಿ ರಿಯಾಕ್ಟ್ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡ್ತೀರಾ? ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮ್ಗಾಗಿ. ಪ್ರಪಂಚದ ಬೆಸ್ಟ್ ಸೆಲ್ಲಿಂಗ್ ಬುಕ್ಸ್ಗಳಲ್ಲಿ ಒಂದಾದ ದ 4 ಅಗ್ರಿಮೆಂಟ್ಸ್ ಪುಸ್ತಕದ ಆ 4 ಪವರ್ಫುಲ್ ಸೀಕ್ರೆಟ್ಸ್ ಬಗ್ಗೆ ನಾನಿವತ್ತು ಮಾತಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಅಗ್ರಿಮೆಂಟ್, ಬಿ ಇಂಪೆಕಬಲ್ ವಿತ್ ಯೋರ್ ವರ್ಡ್. ನಿಮ್ಮ ಮಾತುಗಳ ಬಗ್ಗೆ ನಿಮಗೆ ಅರಿವಿರಲಿ. ಒಂದು ಸಣ್ಣ ಕತೆ ಕೇಳಿ. ಒಬ್ಬ ತಾಯಿ ಇದ್ಲು, ತುಂಬ ಒಳ್ಳೆಯವರು. ಅವಳಿಗೆ ತನ್ನ ಮಗಳಂದ್ರೆ ಪ್ರಾಣ. ಒಂದು ದಿನ ಆ ತಾಯಿ ಆಫೀಸ್ ಕೆಲಸ ಮುಗಿಸಿ ತುಂಬ ಸುಸ್ತಾಗಿ ತಲೆನೋವಿನಿಂದ ಮನೆಗೆ ಬರ್ತಾಳೆ. ಆಕೆಯ ಮಗಳು ತುಂಬ ಖುಷಿಯಿಂದ ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ತಲೆನೋವಿನಲ್ಲಿದ್ದ ತಾಯಿಗೆ ಆ ಸೌಂಡ್ ಕೇಳಿ ಕೋಪ ನೆತ್ತಿಗೆ ಇರುತ್ತೆ. ಅವಳು ಜೋರಾಗಿ ಕಿರಿಚ್ತಾಳೆ, ಬಾಯ್ ಮುಚ್ಚು, ನಿನ್ನ ವಾಯ್ಸ್ ತುಂಬ ಅಸಹ್ಯವಾಗಿದೆ, ಸುಮ್ಮನಿರು. ನಿಜವಾಗಿಯೂ ಆ ಹುಡುಗಿಯ ಧ್ವನಿ ಕೆಟ್ಟದಾಗಿತ್ತಾ? ಇಲ್ಲ. ಆದರೆ ಮಗಳು ಅದನ್ನೇ ನಂಬಿಗಳು. ಅಂದಿನಿಂದ ಹಾಡುವುದನ್ನೇ ನಿಲ್ಲಿಸಿದಳು. ಬೆಳೆದು ದೊಡ್ಡವಳಾದ ಮೇಲೂ ಆಕೆಗೆ ಸ್ಟೇಜ್ ಮೇಲೆ ಮಾತಾಡೋಕೆ ಭಯ. ಯಾಕಂದರೆ ಅವಳ ತಾಯಿ ಅವಳ ಮನಸ್ಸಲ್ಲಿ ಬಿತ್ತಿದ ಆ ಒಂದು ಮಾತು, ಅದು ಒಂದು ಬ್ಯಾಡ್ ಸೀಡ್ ತರಹ ಅವಳಲ್ಲೇ ಉಳಿದ್ಬಿಟ್ಟಿತ್ತು. ನೆನ್ಪಿಡಿ, ನಮ್ಮ ಮಾತುಗಳು ಬೀಜಗಳಿದ್ದಂತೆ. ನಮ್ಮ ಮನಸ್ಸು ಫಲವತ್ತಾದ ನೆಲ. ನಾವು ಬೇರೆಯವರಿಗೆ ಅಥವಾ ನಮಗೆ ನಾವೇ ಹೇಳ್ಕೊಳ್ಳೋ ಪ್ರತಿಯೊಂದು ನೆಗೆಟಿವ್ ಮಾತು ಕೂಡ ಅಲ್ಲಿ ಮರವಾಗಿ ಬೆಳೆಯುತ್ತೆ. ನಾನು ದಡ್ಡ, ನನಗಿದು ಬರಲ್ಲ ಅಂದ್ಕೊಂಡ್ರೆ ನೀವು ಅದನ್ನೇ ಸತ್ಯ ಅಂತ ನಂಬೋಕೆ ಶುರು ಮಾಡ್ತೀರಾ. ಸೊ ನಿಮ್ಮ ಮಾತುಗಳು ಯಾವಾಗಲೂ ಪಾಸಿಟಿವ್ ಆಗಿರಲಿ. ಎರಡನೇ ಪಾಯಿಂಟ್, ಡೋಂಟ್ ಟೇಕ್ ಎನಿಥಿಂಗ್ ಪರ್ಸನಲಿ. ಇದು ನಿಮ್ಮ ಅರ್ಧದಷ್ಟು ಲೈಫ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುತ್ತೆ. ಯಾರೋ ನಿಮ್ಮ ಬಗ್ಗೆ ಹಿಂದೆ ಮಾತಾಡ್ತಾರೆ ಅಥವಾ ಮುಖಕ್ಕೆ ಬಂದ ಹಾಗೆ ಬೈತಾರೆ ಅಂದ್ಕೊಳ್ಳಿ, ನೋವಾಗೋದು ಸಹಜ. ಆದರೆ ಸತ್ಯ ಏನು ಗೊತ್ತಾ, ಇತರರು ನಿಮ್ಮ ಬಗ್ಗೆ ಹೇರೋದು ಅಥವಾ ಮಾಡೋದು ನಿಮ್ಮ ಕಾರಣಕ್ಕಾಗಿ ಅಲ್ಲ, ಅದು ಅವರ ಕಾರಣಕ್ಕಾಗಿ. ಅವರ ನಂಬಿಕೆಗಳು, ಅವರ ಹತಾಶೆ ಅಥವಾ ಅವರ ಬ್ಯಾಡ್ ಡೇ, ಅದನ್ನು ಅವರು ನಿಮ್ಮ ಮೇಲೆ ಹಾಕ್ತಿದ್ದಾರೆ ಅಷ್ಟೇ. ಆ ತಾಯಿಯ ಕತೆ ತಗೊಳ್ಳಿ. ಅವರು ಮಗಳಿಗೆ ಬೈದದ್ದು ಮಗಳ ಧ್ವನಿ ಕೆಟ್ಟದಾಗಿದೆ ಅಂತ ಅಲ್ಲ, ಬದಲಿಗೆ ಆ ತಾಯಿಗೆ ತಲೆನೋವು ಇತ್ತು ಅನ್ನೋ ಕಾರಣಕ್ಕೆ. ಯಾರಾದರೂ ನಿಮ್ಮನ್ನ ಮೂರ್ಖ ಅಂದರೆ ನೀವು ಅದನ್ನ ನಂಬಿದ್ರೆ ಮಾತ್ರ ಅದು ನಿಮಗೆ ನೋವು ಕೊಡುತ್ತೆ. ನೀವು ಅದನ್ನ ಸ್ವೀಕರಿಸದಿದ್ರೆ ಆ ವಿಷ ಅವರ ಹತ್ತಿರವೇ ಉಳಿಯುತ್ತೆ. ಡೋಂಟ್ ಈಟ್ ಸಮ್ವನ್ ಎಲ್ಸಸ್ ಇಮೋಷನಲ್ ಗಾರ್ಬೇಜ್. ಬೇರೆಯವರ ಎಮೋಷನಲ್ ಕಸವನ್ನ ನೀವು ತಿನ್ಬೇಡಿ. ಮೂರನೇ ಅಗ್ರಿಮೆಂಟ್, ಡೋಂಟ್ ಮೇಕ್ ಅಸಂಪ್ಷನ್ಸ್. ಅಂದರೆ ನಾವೇ ಕಲ್ಪನೆ ಮಾಡ್ಕೊಳ್ಳೋದು. ಎಕ್ಸಾಂಪಲ್, ಗಂಡ ಫೋನ್ ನೋಡಿ ನಗುತ್ತಿರ್ತಾನೆ, ಹೆಂಡತಿ ಯಾರಿಗೋ ಮೆಸೇಜ್ ಮಾಡ್ತಿದ್ದಾನೆ ಅನ್ಕೊಳ್ತಾಳೆ. ಫ್ರೆಂಡ್ಗೆ ಮೆಸೇಜ್ ಮಾಡ್ತೀರಾ, 2 ಗಂಟೆ ಆದರೂ ರಿಪ್ಲೈ ಬರಲ್ಲ, ಅವನು ನನ್ನ ಇಗ್ನೋರ್ ಮಾಡ್ತಿದ್ದಾನೆ ಅಂತ ನೀವೇ ಡಿಸೈಡ್ ಮಾಡ್ತೀರಾ. ನಮ್ಮ ತಲೆಯಲ್ಲಿ ನಾವೇ ಒಂದು ಸಿನಿಮಾ ಕ್ರಿಯೇಟ್ ಮಾಡ್ಕೊಳ್ತೀವಿ. ಇದರಿಂದ ಅನಗತ್ಯ ಜಗಳ ಮತ್ತು ಸ್ಟ್ರೆಸ್ ಮಾತ್ರ ಸಿಗೋದು. ಕೇಳಿ, ಸ್ಪಷ್ಟಪಡಿಸ್ಕೊಳ್ಳಿ. ಊಹೆ ಮಾಡೋ ಬದಲು ನೇರವಾಗಿ ಕೇಳಿಬಿಡಿ. ಊಹೆ ಮಾಡೋದನ್ನ ನಿಲ್ಲಿಸಿದ ದಿನ ನಿಮ್ಮ ಲೈಫ್ ತುಂಬ ಲೈಟ್ ಆಗುತ್ತೆ. ನಾಲ್ಕನೇ ಮತ್ತು ಕೊನೆಯ ಅಗ್ರಿಮೆಂಟ್, ಆಲ್ವೇಸ್ ಡೂ ಯೋರ್ ಬೆಸ್ಟ್. ನೋಡಿ, ಬೆಸ್ಟ್ ಅನ್ನೋದು ಪ್ರತಿದಿನ ಒಂದೇ ಥರ ಇರಲ್ಲ. ಒಂದಿನ ನೀವು ತುಂಬ ಎನರ್ಜೆಟಿಕ್ ಆಗಿರ್ಬೋದು, ಅಂದು ನಿಮ್ಮ ಬೆಸ್ಟ್ 100% ಇರುತ್ತೆ. ಇನ್ನೊಂದು ದಿನ ನಿಮಗೆ ಹುಷಾರಿಲ್ದಿರ್ಬೋದು, ಅಂದು ನಿಮ್ಮ ಬೆಸ್ಟ್ ಕೇವಲ 20% ಇರ್ಬೋದು. ಅದು ಓಕೆ. ಆದರೆ ಪ್ರತಿಫಲಕ್ಕಾಗಿ ಮಾತ್ರ ಕೆಲಸ ಮಾಡಬೇಡಿ. ಆ ಕೆಲಸವನ್ನು ಪ್ರೀತಿಸಿ ಮಾಡಿ. ಹಿಂದಿನ ಸೋಲುಗಳ ಬಗ್ಗೆ ಚಿಂತಿಸಬೇಡಿ, ನಾಳೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಈ ಕ್ಷಣದಲ್ಲಿ ನೀವು ಎಷ್ಟು ಕೊಡಲು ಸಾಧ್ಯವೋ ಅಷ್ಟನ್ನು ಕೊಡಿ. ಯಾವಾಗ ನೀವು ಆಲ್ವೇಸ್ ಡೂ ಮೈ ಬೆಸ್ಟ್ ಅನ್ನೋ ಪಾಲಿಸಿಗೆ ಬದ್ಧರಾಗ್ತೀರೋ ಆಗ ಮೊದಲಿನ 3 ಅಗ್ರಿಮೆಂಟ್ಗಳನ್ನು ಫಾಲೋ ಮಾಡೋದು ಈಸಿ ಆಗುತ್ತೆ. ಈ 4 ನಿಯಮಗಳು ಸರಳ ಅನ್ಸ್ಬೋದು, ಆದರೆ ಇವುಗಳನ್ನು ಫಾಲೋ ಮಾಡಿದರೆ ನಿಮ್ಮ ಲೈಫ್ನಲ್ಲಿ ಅದ್ಭುತ ಬದಲಾವಣೆ ಕಾಣ್ತೀರಾ. 1, ಸರಿಯಾದ ಮಾತು. 2, ಯಾವುದನ್ನು ಪರ್ಸನಲ್ ಆಗಿ ತಗೋಬೇಡಿ. 3, ಊಹೆ ಮಾಡಬೇಡಿ. 4, ಯಾವಾಗಲೂ ನಿಮ್ಮ ಬೆಸ್ಟ್ ನೀಡಿ. ನಾನು ಪ್ರತಿ ವರ್ಷ ಓದೋ ಬೆಸ್ಟ್ ಬುಕ್ ಇದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು.